ಇದು ಬಸವಣ್ಣನವರ ಐಕ್ಯವಾದ ಮಂಟಪಕ್ಕೆ ಎಂಟ್ರಿನಾ? ಎಂಟ್ರಿ ಇದೆ. ಅಂದ್ರೆ ಒಳಗಡೆ ಎಂಟ್ರಿ ಆದ ತಕ್ಷಣ ಬಸವಣ್ಣನವರದ್ದು ಒಂದು ಮೂಲ ತತ್ವ ದಯವೇ ಧರ್ಮದ ಮೂಲವಯ್ಯ ಅಂತ ಬರೆದಿದ್ದಾರೆ. ಇದು ಶಿವಲಿಂಗನ ಏನಿದು? ಇದೇ ನಮ್ಮ ಬಸವಣ್ಣವರು ಏನು ಪ್ರಮುಖ ಪರಿಕಲ್ಪನೆ ಕೊಟ್ಟಿರೋದಂತ ಇಷ್ಟಲಿಂಗ. ಹೌದಾ? ಇಷ್ಟಲಿಂಗ ಅಂತ ಕರಿತೀವಿ. ಇದನ್ನ ಕಂತಿಯಿಂದ ಮಾಡಿರ್ತಾರೆ. ಹೌದಾ? ಇದರಲ್ಲಿ ವಿಶೇಷ ಏನಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇದನ್ನ ಅಟ್ರಾಕ್ಟ್ ಮಾಡಲ್ಲ ಅಂತಂತಂದು ಸೈಂಟಿಫಿಕಲಿ ಹೇಳ್ತಾರೆ. ಇದನ್ನ ಎಲ್ಲ ಲಿಂಗಾಯತ ಧರ್ಮೀಯರು, ಬಸವ ತತ್ವ ಆರಾಧಕರು ಇದೇ ನಮ್ಮ ಏಕದೇವೋಪಾಸನೆಯಲ್ಲಿ ಯಾರಿರ್ತಾರೆ ಇದೇ ದೇವರಂತಂದ ಭಾವಿಸಿ ಈ ಇಷ್ಟಲಿಂಗದ ಆರಾಧನೆಯನ್ನ ಮಾಡ್ತಾರೆ. ಅಂದ್ರೆ ಅದಕ್ಕೋಸ್ಕರ ದೊಡ್ಡ ಲಿಂಗ ಆರಾಧನೆ ಅದೇನು ಬೇಡ, ಇದು ಇಷ್ಟಲಿಂಗ ಅಂದ್ರೆ ಚಿಕ್ಕ ಸಾಕು. ಮುಟ್ಬೋದಾ? ತಗೋಬೋದು. ಅಂದ್ರೆ ಇದ್ರಲ್ಲೂ ಶೇಪು ಮತ್ತೆ ಬರುತ್ತೆ, ಸೈಜ್ ಬರುತ್ತೆ, ಬಟ್ ಶೇಪ್ ಬರಲ್ಲ. ಏನಿರುತ್ತೆ ಅಂದ್ರೆ ಇದೇ ಶೇಪ್ ಏನಿದೆಯಲ್ಲ ಇದು ಗೋಳಾಕಾರದ ಶೇಪು. ವಿಶ್ವವನ್ನ ಪ್ರತಿಬಿಂಬಿಸುವಂತಹ ಒಂದು ಶೇಪನ್ನ ನೀಡಿರ್ತಾರೆ. ಅಂದ್ರೆ ವಿಶ್ವವೇ ನಮ್ಮ ಅಂಗೈಯಲ್ಲಿದೆ, ಇದನ್ನೇ ನಾವು ಆರಾಧಿಸಬೇಕೆಂದು ಬಸವಣ್ಣನವರ ಮೂಲ ಚಿಂತನೆಯಾಗಿತ್ತು.